ಮೇಷರಾಶಿಯವರಿಗೆ ಈ ದಿವಸ ತಮ್ಮ ಅತಿಯಾದಂತಹ ಬುದ್ಧಿವಂತಿಕೆಯಿಂದ ಹಿನ್ನಡೆಯಾಗುತ್ತೆ. ಬುದ್ಧಿವಂತಿಕೆ ಇರಬೇಕು, ಅತಿಯಾದಂಥ ಬುದ್ಧಿವಂತಿಕೆಯನ್ನು ತೋರಿಸೋದಕ್ಕೆ ಹೋಗಿ ಆಗಬೇಕಾದಂತಹ ಕೆಲಸದಲ್ಲೂ ಕೂಡ ಏನೋ ಎಡವಟ್ಟು ಮಾಡಿಕೊಳ್ತೀರಿ, ಎಲ್ಲ ಹಿನ್ನಡೆಯಾಗತ್ತೆ. ಕೊನೆಗೆ ಬೇಸರವನ್ನು ಪಟ್ಕೊಳ್ತೀರಿ, ಆ ಬೇಸರದಿಂದ ಕೋಪ ಬರುತ್ತೆ. ಹೀಗೆಲ್ಲ ಒಂದಕ್ಕೊಂದು ಬಹಳ ಸಾಮೀಪ್ಯವಾಗಿ ನಡೀತಕ್ಕಂತಹ ವಿಚಾರಗಳಾಗತ್ತೆ. ಸರ್ಕಾರದ ಹಣ ಏನಾದರೂ ನಿಮಗೆ ಸಂದಾಯ ಆಗಬೇಕು ಅನ್ನುವಂಥದ್ದಿದ್ರೆ ಆ ಸೂಚನೆಗಳು ಈ ದಿವಸ ನಿಮಗೆ ಸಿಕ್ಕುತ್ತೆ. ಹಣ ಸಿಕ್ಬಿಡುತ್ತೆ ಅಂತಲ್ಲ, ಆ ಸೂಚನೆಗಳು ನಿಮಗೆ ಸಿಕ್ಕುವಂಥದ್ದಿದೆ. ಸಂಬಂಧ ಪಡೆದೇ ಇರತಕ್ಕಂಥವರ ವಿಚಾರದಲ್ಲಿ ನೀವು ಹೋಗಿ ಅಥವಾ ಅಲ್ಲಿ ಏನೋ ವ್ಯವಹಾರವನ್ನು ಮಾತಾಡ್ಲಿಕ್ಕೆ ಹೋಗಿ ಇರುವಂತಹ ಬೆಲೆಯನ್ನು ಕಳ್ಕೊಳ್ತೀರಿ. ಆಗಬೇಕಾದಂತಹ ಕೆಲಸಕ್ಕೆ ಕಲ್ಲು ಬೀಳುತ್ತೆ, ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ. ಅಷ್ಟೊತ್ತಿಗೆ ಸಮಯ ಮೀರಿ ಹೋಗಿರುತ್ತೆ, ಪ್ರಯೋಜನ ಏನು ಅನ್ನುವಂಥದ್ದು. ಬೇರೆಯವರ ಹಿತಕ್ಕೆ, ಸಮಾಜದ ಅಭಿವೃದ್ಧಿಗೆ ಏನಾದರೂ ನಿಮ್ಮ ಕೈಲಿ ಸಾಧ್ಯ ಆಗತ್ತೆ ಅಂತಾದರೆ ಹಾಗೆ ನಡ್ಕೊಳ್ಬೇಕು. ಸಮಾಜಕ್ಕೆ ನೀವು ಮಾಡ್ತಕ್ಕಂತಹ ಕೆಲಸದಿಂದ ಉತ್ತಮವಾದಂತಹ ಸಂದೇಶ ಹೋಗಬೇಕೇ ಹೊರತು ತಪ್ಪು ಮಾಹಿತಿಗಳು ಅಲ್ಲಿಗೆ ಹೋಗಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವಿಷಯ ಅರ್ಥ ಆಗದೇ ಇದ್ದವ್ರ ಮುಂದೆ, ಯಾರಿಗೆ ಏನು ಹೇಳಿದ್ರೂ ಗೊತ್ತಾಗೋದಿಲ್ವೋ ಅಂಥವ್ರ ಮುಂದೆ ತತ್ವಬೋಧನೆಯನ್ನು ಮಾಡಿ ಪ್ರಯೋಜನ ಏನು? ನಿಮ್ಮ ಕೆಲಸ ಆ ರೀತಿಯಲ್ಲಿ ಆಗುತ್ತೆ. ಎಲ್ಲರನ್ನೂ ಕೂರಿಸ್ಕೊಂಡು ಅವ್ರಿಗೆ ತಿಳುವಳಿಕೆ ಹೇಳೋಕ್ಕೆ ಹೋಗ್ತೀರಿ, ಏನೋ ಸಲಹೆ ಕೊಡೋಕೆ ಹೋಗ್ತೀರಿ, ಅದು ಯಾವುದೂ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಕೆಲವು ಹೇಳಿಕೆಗಳು, ರಾಜಕೀಯ ವಿಚಾರಗಳು, ಹಾಗೆಯೇ ಕೂತು ಜಾಗದಲ್ಲೇ ಒಂದಷ್ಟು ಮಾತುಗಳನ್ನು ಆಡುವಂಥದ್ದು, ಇದೆಲ್ಲ ನಿಮಗೆ ಹಿನ್ನಡೆಯಾಗತ್ತೆ. ವಿಷಯವೇ ಗೊತ್ತಿರೋದಿಲ್ಲ, ಆ ವಿಷಯವನ್ನು ನೀವು ಮಾತಾಡ್ತೀರಿ. ಯಾವ ವಿಷಯದ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿ ನಿಮಗಿರೋದಿಲ್ವೋ, ಮಾಹಿತಿ ಕೊರತೆ ಇರುತ್ತೋ ಅಂತಹ ವಿಷಯಗಳನ್ನು ಬಹಳ ದೊಡ್ಡದಾಗಿ ಮಾತಾಡ್ತೀರಿ. ಅದು ಹಿನ್ನಡೆಗೆ ಕಾರಣವಾಗುತ್ತೆ. ನಿಮಗೆ ಗೊತ್ತಿರೋದು ಇಷ್ಟೇ ಅನ್ನೋ ಹಾಗೆ ಆಗುವಂಥದ್ದು. ಯಾವುದೇ ತಪ್ಪನ್ನು ಮಾಡಿಲ್ಲದೇ ಇದ್ದರೂ ಕೂಡ ಒಂಟಿತನ, ಯಾರೂ ಜೊತೆಗಿರೋದಿಲ್ಲ, ಏನೋ ಕಾರಣವನ್ನು ಹೇಳಿ ನಿಮ್ಮಿಂದ ಅಂತರವನ್ನು ಕಾಯ್ದುಕೊಳ್ತಾರೆ ಅಂತಕ್ಕಂತಹದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿ ನಿಮ್ಮ ಕೈ ಸೇರುವಂತಹ ಸೂಚನೆ. ಇವತ್ತೇ ಅಲ್ಲ, ಯಾವತ್ತೋ ಮುಂದೆ ಅದರಿಂದ ಒಂದಷ್ಟು ಅನುಕೂಲ ಆಗುವಂಥದ್ದು, ಆ ಪಿತ್ರಾರ್ಜಿತವಾದಂತಹದ್ದು ನಿಮಗೆ ಲಭ್ಯವಾಗುವಂತಹ ಯೋಗ ಇವತ್ತು ಸೂಚ್ಯವಾಗಿ ಕಾಣ್ತಾ ಇದೆ ಅಂತ ಅರ್ಥ. ಅತಿಯಾದಂತಹ ಕೋಪ, ಅಣ್ಣ ತಮ್ಮಂದರ ಜೊತೆಯಲ್ಲಿ ಜಗಳ, ಇವೆಲ್ಲದಕ್ಕೂ ಕೂಡ ಈ ದಿವಸ ಅವಕಾಶ ಹೆಚ್ಚಾಗಿರುತ್ತೆ. ತುಂಬ ದಿವಸಗಳಿಂದ ಯಾರೋ ಆರೋಗ್ಯ ಸರಿ ಇಲ್ಲದೆ ನರಳ್ತಾ ಇರ್ತಾರೆ, ಅಂಥವರಿಗೆ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದಿದೆ. ಸಾಯಂಕಾಲದ ಹೊತ್ತಿಗೆ ಆತಂಕ ಹೆಚ್ಚಾಗುವಂಥದ್ದು. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ, ವ್ಯಾವಹಾರಿಕವಾಗಿ ಸ್ವಂತಿಕೆ ಇರಲಿ, ಬೇರೆಯವರನ್ನ ಪರಿಪೂರ್ಣವಾಗಿ ಅವಲಂಬಿಸಬೇಡಿ. ಬೇರೆಯವರ ಅವಲಂಬನೆಯಿಂದ ನಿಮಗೆ ಹಿನ್ನಡೆ, ನಷ್ಟ ಇದೆಲ್ಲದಕ್ಕೂ ಕೂಡ ದಾರಿಯಾಗತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲೇಬೇಕು. ಹಣ ಮುಖ್ಯ ಅಂತ ಹೇಳಿ ನೀವು ಭಾವಿಸಿ ಯಾವುದಾದ್ರೂ ತೀರ್ಮಾನವನ್ನು ಮಾಡಿದರೆ ಅದು ನಿಮಗೆ ಸರಿಯಾದಂತಹ ಪೆಟ್ಟನ್ನು ಕೊಡ್ತಕ್ಕಂಥದ್ದಿದೆ. ದಂಪತಿಗಳಲ್ಲಿ ಜಗಳ ಅಥವಾ ಮನಸ್ತಾಪಕ್ಕೆ ಈ ದಿವಸ ಅವಕಾಶ ಆಗ್ತಕ್ಕಂಥದ್ದು. ಅದಕ್ಕೆ ನಿರ್ದಿಷ್ಟವಾದ ಕಾರಣ ಬೇಕು ಅಂತ ಏನಿಲ್ಲ, ಏನೂ ಕಾರಣ ಇಲ್ಲದಲೇ ಜಗಳ, ಮಾತಿಗೆ ಮಾತು ಪ್ರಾರಂಭವಾಗಿ ಕೊನೆಯಲ್ಲಿ ಬೇಸರ ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿ. ರಾಜಕಾರಣಿಗಳಿಗೆ ಭಯ ಅಂತಕ್ಕಂಥದ್ದು ಹೆಚ್ಚಾಗುವಂಥದ್ದು. ಗೌರವವಾಗಿ ಸಂಪಾದನೆ ಮಾಡಿಟ್ಟಿದ್ದಂತಹ ಹಣ ನಿಮಗೆ ಹಿಂದಿರುಗಿ ಬರುವಂತಹ ಸಾಧ್ಯತೆ, ಯಾರಿಗೋ ಕೊಟ್ಟಿರ್ತೀರಿ, ಆ ಹಣ ಹಿಂದಿರುಗಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರತಕ್ಕಂಥದ್ದು. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಉದ್ಯೋಗದಲ್ಲಿ, ಸ್ಥಳದಲ್ಲಿ ಬದಲಾವಣೆ ಆಗುವಂತಹ ಸೂಚನೆಗಳು. ಮನೆಯನ್ನು ಬದಲಾಯಿಸಬೇಕು ಅಂತಲೋ, ಅಥವಾ ಬೇರೆ ಕೆಲಸವನ್ನು ಹುಡುಕಬೇಕು ಅಂತಲೋ, ಅಥವಾ ಊರನ್ನೇ ಬದಲಾಯಿಸಬೇಕು ಅಂತಲೋ, ಹೀಗೆಲ್ಲ ಆಲೋಚನೆಗಳು ಬರುವಂತಹ ಸಾಧ್ಯತೆ. ಮನಸ್ಸಿನಲ್ಲಿ ಅತೃಪ್ತಿಯ ಭಾವನೆ. ಭಗವಂತ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಏನು ಅನುಗ್ರಹ ಮಾಡಬೇಕೋ ಅದು ಮಾಡಿರ್ತಾನೆ, ಆದರೆ ನಮಗದು ಸಾಕಾಗೋದಿಲ್ಲ. ನಮ್ಮ ಆಸೆಗಳೇ ಬೇರೆ, ದುರಾಸೆಗಳೇ ಬೇರೆ. ಅದನ್ನು ಯಾರು ಬಂದರೂ ಕೂಡ ತೃಪ್ತಿಪಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥವರು ಹೇಗೆ ಅದರಿಂದ ಸಮಾಧಾನವನ್ನು ಪಟ್ಟುಕೊಳ್ಳೋದಕ್ಕಾಗತ್ತೆ ಹೇಳಿ?
ಆ ರೀತಿಯ ತೃಪ್ತಿಯ ಭಾವನೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಎಲ್ಲ ಇದ್ದರೂ ಕೂಡ ನಿಮ್ಮ ಆಲೋಚನೆಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಅದಕ್ಕೆ ಔಷಧಿ ಎಲ್ಲಿದೆ, ಅದಕ್ಕೆ ಯಾವ ಮದ್ದು ಅನ್ನುವಂಥದ್ದು ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆ ಆಗೋದ್ರಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗತ್ತೆ ಅಥವಾ ಏನೋ ಬೇಸರವಾಗತ್ತೆ ಅನ್ನುವಂಥದ್ದು. ತೊಂದರೆಯನ್ನು ಮಾಡಿದಂಥವ್ರಿಗೆ ನೀವು ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ. ಎಂಥ ವಿಪರ್ಯಾಸ ನೋಡಿ. ಯಾರಿಂದ ನಿಮಗೆ ತೊಂದರೆ ಆಗಿದೆಯೋ ಅಂತಹ ವ್ಯಕ್ತಿಗಳಿಗೆ ನಾನೇನೋ ಒಂದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿ ಮುಂದಾಗುವಂಥದ್ದು. ಯಾವುದನ್ನು ಕೂಡ ಧೈರ್ಯವಾಗಿ ಎದುರಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ನಿಮಗಿರುವುದಿಲ್ಲ ಈ ದಿವಸ. ಎಲ್ಲದಕ್ಕೂ ಅಧೈರ್ಯ, ಹೆದರಿಕೆ ಅಂತಕ್ಕಂಥದ್ದು ಕಾಡುತ್ತೆ. ಸದ್ಗುರುಗಳ ಆಶ್ರಯವನ್ನು, ಅವರ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಸಿಂಹರಾಶಿ, ಹಿರಿಯರ ಮಾರ್ಗದರ್ಶನ, ಹಿರಿಯರ ಮಾತು ನಿಮಗೆ ನಿಜವಾಗಲೂ ಬಹಳ ಯೋಗ್ಯವಾದಂಥದ್ದು. ಆದರೆ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ನೀವು ಅದನ್ನು ಸ್ವೀಕಾರ ಮಾಡೋದಿಲ್ಲ, ದೊಡ್ಡವರ ಮಾತನ್ನು ಕೇಳೋದಿಲ್ಲ, ಅವರ ಮಾತಿಗೆ ಬೆಲೆ ಕೊಡೋದಿಲ್ಲ. ಹೀಗೆ ನಿಮ್ಮದೇ ಆದಂತಹ ಒಂದು ಧೋರಣೆ ಇರುತ್ತೆ. ತುಂಬ ಶ್ರಮದಾಯಕವಾದಂತಹ ದಿವಸ. ಯಾವ ಕೆಲಸವನ್ನು ಮಾಡಬೇಕು ಅಂತ ಹೊರಟರೂ ಕೂಡ ಅತಿಯಾದಂತಹ ಶ್ರಮವನ್ನು ಹಾಕಬೇಕಾದಂಥದ್ದಿರುತ್ತೆ. ನಿಮಗೆ ಸಂಬಂಧಪಡದೇ ಇರತಕ್ಕಂತಹ ಕೆಲಸಗಳಲ್ಲಿ ನಾ ಮುಂದು ಅಂತ ಹೇಳಿ ಭಾಗಿಗಳಾಗಿ ಅವಮಾನ ಮಾಡಿಸ್ಕೊಳ್ತೀರಿ, ಕಷ್ಟಪಡ್ತೀರಿ. ನಿಮ್ಮ ಶ್ರಮವನ್ನು ಯಾರೂ ಕೂಡ ಗುರುತಿಸೋದಿಲ್ಲ, ಅವಮಾನವಾಗತ್ತೆ. ಆಹಾರ ಮಿತವಾಗಿರಲಿ, ಇಲ್ಲದೇ ಇದ್ದರೆ ಆರೋಗ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಸೂಚನೆ. ಸಂಘ ಸಂಸ್ಥೆಗಳಾಗಲಿ, ರಾಜಕೀಯ ವಿಚಾರಗಳಾಗಲಿ ಏನೂ ಹೇಳಿಕೆಯನ್ನು ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಹೇಳಿಕೆ ಸುಳ್ಳು ಅನ್ನುವಂಥದ್ದಾಗಿ ನಿಮಗೆ ತೊಂದರೆಯಾಗತ್ತೆ. ಸಂಕಷ್ಟಕ್ಕೆ ಸಿಗ ಹಾಕ್ಕೊಳ್ತೀರಿ, ಎಚ್ಚರಿಕೆ ಇರಲಿ. ರಸ್ತೆ ಬದಿಯ ವ್ಯಾಪಾರಿಗಳಿಗೆ ತುಂಬ ನಷ್ಟವಾಗ್ತಕ್ಕಂತಹ ಸಾಧ್ಯತೆ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸಂತಾನಾಪೇಕ್ಷಿಗಳಿಗೆ ಅಶುಭವಾದಂತಹ ದಿವಸ. ನಿಮ್ಮ ಆಸೆ ಅಥವಾ ನಿಮ್ಮ ಸಂಕಲ್ಪ ವಿಫಲವಾಗ್ತಕ್ಕಂಥದ್ದಾಗತ್ತೆ. ಬೇರೆಯವರಿಗೆ ಹಿಂಸೆಯನ್ನು ಕೊಟ್ಟು ನಿಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಬೇಡಿ. ಬಲವಂತದಿಂದ ಯಾವ ಕೆಲಸವನ್ನು ಮಾಡಿಸ್ಕೊಳ್ಬೇಡಿ. ಕೆಲಸ ಮಾಡುವಂಥವರು ಅಯ್ಯೋ ಅಂತ ಹೇಳಿ ಅಂದುಕೊಂಡು ನಿಮ್ಮ ಕೆಲಸವನ್ನು ಮಾಡಿದರೆ ಅದು ನಿಮಗೆ ಏಳಿಗೆ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿರಲಿ. ಹೊಸ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ. ಸ್ತ್ರೀ ಶಾಪ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಕಾಡುವಂತಹ ದಿವಸ ಇದಾಗತ್ತೆ. ವ್ಯಕ್ತಿಗೆ ಗೌರವವನ್ನು ಕೊಟ್ಟು, ಬೆಲೆಯನ್ನು ಕೊಟ್ಟು ನೀವು ಗೌರವವನ್ನು ಸ್ವೀಕಾರ ಮಾಡೋ ಹಾಗಿರಬೇಕು. ಅದಲ್ಲದೆ ಯಾವುದೋ ಅಧಿಕಾರದಿಂದ, ಯಾವುದೋ ಮದದಿಂದ ನನ್ನನ್ನು ಎಲ್ಲರೂ ಗೌರವಿಸಬೇಕು, ನಾನು ಮಾತ್ರ ಯಾರಿಗೂ ಗೌರವವನ್ನು ಕೊಡೋದಿಲ್ಲ ಅನ್ನುವಂತಹ ಭಾವನೆ ಇದ್ದರೆ ಅದು ಬಹಳ ತೊಂದರೆಗೆ ಕಾರಣವಾಗುತ್ತೆ. ವಿಶೇಷವಾಗಿ ನಿಮ್ಮ ರಾಶಿ, ನಕ್ಷತ್ರ ಇದನ್ನು ಗಮನಿಸಿಕೊಂಡು ಯಾವ ತೊಂದರೆಯಲ್ಲಿದ್ದೀರಿ ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂತಹ ಪ್ರಯತ್ನಗಳು ನಿಮ್ಮಿಂದ ನಡೀಲಿ. ಶುಭವಾಗಿ. ತುಲಾರಾಶಿ, ಶೀತ ಸಂಬಂಧವಾದಂತಹ ಕೆಲವು ಸಮಸ್ಯೆಗಳು ನಿಮಗೆ ಬೇರೆ ಎಲ್ಲ ಕೆಲಸಕ್ಕೆ ತೊಂದರೆಯನ್ನು ಮಾಡುತ್ತೆ. ಶೀತ ಅಂತಕ್ಕಂಥದ್ದು ಕಾಯಿಲೆಯ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲ, ಆದರೆ ಬೇರೆ ಯಾವ ಕೆಲಸಕ್ಕೂ ಕೂಡ ಅದು ಅಷ್ಟೊಂದು ಅನುಕೂಲವನ್ನು ಮಾಡಿಕೊಡೋದಿಲ್ಲ. ಅದರಿಂದ ಏನೋ ಅಡ್ಡಿಗಳು ಆಗ್ತಕ್ಕಂಥದ್ದಾಗತ್ತೆ. ಯಾವುದೇ ವಿಷಯಕ್ಕೆ ಆಸಕ್ತಿ ಬರೋದಿಲ್ಲ. ಉತ್ಸಾಹದಿಂದ ಯಾವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅನಿಸೋದಿಲ್ಲ. ಅದು ದೊಡ್ಡ ಸಮಸ್ಯೆ ಆಗ್ತಕ್ಕಂಥದ್ದು. ಮಂಗಳ ಕಾರ್ಯಕ್ಕೆ ಏನೋ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂತಹ ಮನಸ್ಸು ಬರುತ್ತೆ. ಆದರೆ ಶೂನ್ಯ ಮಾಸ ಇರೋದರಿಂದ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ ಅನ್ನುವಂಥದ್ದು ಸಲಹೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಕಾಡಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾರಿಗೂ ಕೂಡ ಯಾವುದೋ ಮಾತನ್ನು ಕೊಡುವಂಥದ್ದು, ಪ್ರಮಾಣ ಮಾಡುವಂಥದ್ದು, ಭರವಸೆನೇ ಇಡುವಂಥದ್ದು, ಆಶ್ವಾಸನೆ ಕೊಡುವಂಥದ್ದು ಯಾವುದನ್ನು ಮಾಡಬೇಡಿ. ಈ ದಿವಸ ನಿಮಗೆ ಆ ಭರವಸೆಗಳನ್ನು ಈಡೇರಿಸೋದಕ್ಕೆ ಆಗದೇ ಇರತಕ್ಕಂತಹ ದಿವಸವಾಗುತ್ತೆ. ಮನೆಯಲ್ಲಿ ಅತಿಥಿಗಳನ್ನು ಕಾಯ್ದು ಕಾಯ್ದು ಬೇಸರವಾಗ್ತಕ್ಕಂಥದ್ದು. ಯಾರೋ ಬರ್ತೀವಿ ಅಂತ ಹೇಳಿರ್ತಾರೆ, ಆ ಸಮಯಕ್ಕೆ ಅವರು ಬರೋದಿಲ್ಲ. ನಿಮಗೆ ನಿಮ್ಮದೇ ಆದಂತಹ ಒಂದು ಶಿಸ್ತು, ಒಂದು ತಾಳ್ಮೆ ಅಂತ ಇರುತ್ತೆ. ಆ ತಾಳ್ಮೆ ಕಟ್ಟೆ ಒಡೆದ ತಕ್ಷಣ ನಿಮಗೆ ಕೋಪ ಬರುವಂಥದ್ದು ಸಹಜವಾಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಅಧಿಕಾರಿ ವರ್ಗದವರಿಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಸಿಕ್ತಲೇ, ಪ್ರೋತ್ಸಾಹ ಸಿಕ್ತಲೇ ತೊಂದರೆಗಳಾಗ್ತಕ್ಕಂಥದ್ದು. ಹೊಸ ವ್ಯವಹಾರಕ್ಕೆ ಯಾವುದೇ ಕಾರಣಕ್ಕೂ ಈ ದಿವಸ ಶುಭವಾಗಿಲ್ಲ ಅನ್ನುವಂಥದ್ದು. ಕುಟುಂಬದಲ್ಲಿ ನಿತ್ಯದ ಸಮಸ್ಯೆಗಳೇ ಬೇಸರವನ್ನು ತಂದಿಡುತ್ತೆ. ಪ್ರತಿನಿತ್ಯ ಇದೇ ಆಯಿತು ಅನ್ನುವಷ್ಟರ ಮಟ್ಟಿಗೆ ಮಾನಸಿಕವಾದ ಹಿಂಸೆ. ಆತ್ಮವಿಶ್ವಾಸ ನಿಮ್ಮ ಪ್ರಗತಿಗೆ ಒಂದು ದಾರಿ. ಹಾಗಾಗಿ
ಆತ್ಮವಿಶ್ವಾಸವನ್ನು, ಆ ಗುಣಮಟ್ಟವನ್ನು ಕಾಪಾಡಿಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಬೇಕು. ಕಬ್ಬಿಣದ ವ್ಯಾಪಾರಿಗಳಿಗೆ ಲಾಭ, ಆದರೆ ಅದೇ ಕಬ್ಬಿಣದಿಂದಲೇ ನಿಮಗೆ ಗಾಯವಾಗುವಂಥದ್ದು, ಪೆಟ್ಟಾಗುವಂಥದ್ದು ಸಾಧ್ಯತೆಗಳಿರುತ್ತೆ. ಸಮೂಹದಿಂದ ಮಾಡ್ತಕ್ಕಂತಹ ಕೆಲಸ ಏನಿದೆ ಅದಕ್ಕೆ ಜಯ ಅಂತ ಹೇಳಿದೆ. ಏನು ಟೀಮ್ ವರ್ಕ್ ಅಂತ ಹೇಳ್ತೀವಿ, ಆ ಟೀಮ್ ವರ್ಕಿಗೆ ನಿಮಗೆ ಜಯ ಆಗ್ತಕ್ಕಂಥದ್ದು. ನಿಮ್ಮ ಅದೃಷ್ಟದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಬೇರೆಯವರ ಒಂದು ಅದೃಷ್ಟದಿಂದ ನಿಮ್ಮ ಕೆಲಸವೂ ಕೂಡ ನಡೆದು ಹೋಗುತ್ತೆ. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ 8 ಸಲ ಪಠನೆ ಮಾಡಿ ಶುಭವಾಗಿ. ಧನುರ್ರಾಶಿ ಬೇಜವಾಬ್ದಾರಿಯಿಂದ ಕೆಲವು ಕೆಲಸಗಳಿಗೆ ಮುಂದಾಗ್ತಕ್ಕಂಥದ್ದು. ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ, ಅವಮಾನವನ್ನು ಮಾಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಅಷ್ಟೇ, ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ, ಸರಿಯಾದಂತಹ ಅಧ್ಯಯನ ನಡೆಯುವುದಿಲ್ಲ. ಉಪಾಧ್ಯಾಯರಿಂದಲೋ ಹಿರಿಯರಿಂದಲೋ ಬಯಸ್ಕೊಳ್ತಕ್ಕಂತಹ ಕೆಲಸಗಳು ನಡೆಯುತ್ತೆ ಅಂತ ಅರ್ಥ. ಬಿಡುವಿಲ್ಲದಂತಹ ಕೆಲಸ ಆದರೆ ಏನೂ ಪ್ರಯೋಜನ ಇಲ್ಲ, ಒಂದು ಕ್ಷಣವೂ ಪುರುಸೊತ್ತಿಲ್ಲ, ಆದಾಯ ಮಾತ್ರ ಶೂನ್ಯ ಅನ್ನುವ ರೀತಿಯಲ್ಲಿ ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಆಗುವಂಥದ್ದು. ಜಾಗ್ರತೆಯನ್ನು ವಹಿಸಿ. ವಾಹನ ಖರೀದಿಗೆ ಉತ್ತಮವಾದಂತಹ ದಿವಸ ಇದಲ್ಲ. ನೀಲಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ, ಅದು ನಿಮಗೆ ಸ್ವಲ್ಪ ಅನುಕೂಲಕ್ಕೆ ಮಾರ್ಗವಾಗುತ್ತೆ. ವೃದ್ಧರಿಗೆ ಅಂದರೆ ವಯಸ್ಸಾದಂಥವರಿಗೆ ಕಾಲಿನ ಸಮಸ್ಯೆ ಇರತಕ್ಕಂಥದ್ದು, ಕಾಲು ಊನ ಇರತಕ್ಕಂಥದ್ದು, ಒಂದೇ ಕಾಲಿರ್ತಕ್ಕಂಥದ್ದು, ಅಂಥವರಿಗೆ ಸ್ವಲ್ಪ ಸಹಾಯವನ್ನು ಮಾಡಿ. ನಿಮಗೆ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯಲ್ಲಿ ಅದನ್ನು ಮಾಡಿ. ಅವರಿಗೆ ಹಣವೋ ಇಲ್ಲ ವಸ್ತ್ರವೋ ಆಹಾರವೋ ಯಾವುದು ಸಾಧ್ಯವೋ ಅದನ್ನು ಮಾಡಿ ಸ್ವಲ್ಪ ಪುಣ್ಯ ಸಂಚಯವನ್ನು ಮಾಡಿ ಶುಭವಾಗಿ. ಮಕರ ರಾಶಿ ದೂರದ ಬಂಧುಗಳು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಅದು ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರತಕ್ಕಂಥದ್ದಾಗುತ್ತೆ. ಹಲವಾರು ದಿವಸಗಳಿಂದ ಇತ್ಯರ್ಥ ಆಗದಲೇ ಹಾಗೆ ಉಳ್ಕೊಂಡಿದ್ದಂತಹ ಯಾವುದಾದ್ರೂ ವಿಷಯಗಳು, ವಿವಾದಗಳಿದ್ದರೆ ಈ ದಿವಸ ಅದು ಇತ್ಯರ್ಥವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸಾಯಂಕಾಲದ ಹೊತ್ತಿಗೆ ಅಶುಭವಾದಂತಹ ಸೂಚನೆ. ಬೆಳಗ್ಗೆಯಿಂದ ಯಾವುದೋ ಹೋರಾಟವನ್ನು ಅಥವಾ ವ್ಯವಹಾರವನ್ನು ಚರ್ಚೆಯನ್ನು ಮಾಡಿರ್ತೀರಿ, ಸಾಯಂಕಾಲದ ಹೊತ್ತಿಗೆ ತುಂಬ ಬೇಸರವಾಗ್ತಕ್ಕಂತಹ ಸಂದರ್ಭ. ಸ್ವಾಭಾವಿಕವಾಗಿದ್ದರೆ ಶುಭ ಇದೆ, ಯಾವುದೇ ರೀತಿಯ ನಾಟಕೀಯವಾದಂತಹ ಬದಲಾವಣೆಗಳು ಬೆಳವಣಿಗೆಗಳು ಬೇಡ ಅಂತ ಅರ್ಥ. ಧಾರ್ಮಿಕ ಕರ್ಮಾಚರಣೆಗೆ ಮನಸ್ಸು ಮಾಡ್ತೀರಿ, ಪೂಜೆ ಪುನಸ್ಕಾರ ಮಾಡಬೇಕು, ಜಪ ಹೋಮಾದಿಗಳನ್ನು ಮಾಡಿಸ್ಬೇಕು, ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು, ದೇವರ ದರ್ಶನ ಮಾಡಬೇಕು, ಹೀಗೆಲ್ಲ ಆಲೋಚನೆಗಳು ಮನಸ್ಸಿನಲ್ಲಿ ಬರೋದಕ್ಕೆ ಸಾಧ್ಯತೆಗಳು ಇದೆ. ಕುಟುಂಬದಲ್ಲಿ ಮನಸ್ಸಿಗೆ ಸಮಾಧಾನವಾಗ್ತಕ್ಕಂತಹ ವಾತಾವರಣ ಬರಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನಗಳು ನಡೆಯುವಂಥದ್ದಿದೆ. ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ನೌಕರಿಯಲ್ಲಿ ಅಥವಾ ವೃತ್ತಿಯಲ್ಲಿ ಎಲ್ಲೂ ಕೂಡ ನಿಮಗೆ ಯಾವುದೇ ಅಸಹಕಾರ ಅನ್ನುವಂಥದ್ದು ಇರೋದಿಲ್ಲ, ಎಲ್ಲರೂ ಕೂಡ ಸಹಕರಿಸ್ತಾರೆ. ಅದರಿಂದ ನಿಮ್ಮ ಕೆಲಸಕ್ಕೆ ಒಂದಷ್ಟು ಅನುಕೂಲವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರಿ ನೌಕರರಿಗೆ ಮುಂದಿನ ದಿನಮಾನದಲ್ಲಿ ಬಡ್ತಿ ಸಿಕ್ಕತ್ತೆ ಎನ್ನುವಂತಹ ಸೂಚನೆ, ಇದು ಸ್ವಾಭಾವಿಕವಾಗಿ ಸಂತೋಷವಾಗುವಂತಹದ್ದು. ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಕೂಡ ನಿಮ್ಮನ್ನು ಅಭಿನಂದಿಸ್ತಕ್ಕಂತಹ ದಿವಸ. ಹಣದ ಲಾಭ ಜೊತೆಗೆ ಗೌರವ ಈ ಎರಡೂ ಕೂಡ ನಿಮಗೆ ಏಕಕಾಲದಲ್ಲಿ ಸಿಕ್ಕತ್ತೆ. ಲಾಭ ಸಿಕ್ಕಿದರೆ ಕೆಲವರಿಗೆ ಅನುಮಾನ ಬರುತ್ತೆ, ಗೌರವವೂ ಸಿಕ್ಕಿದಾಗ ಆ ಅನುಮಾನ ಸ್ವಲ್ಪ ದೂರವಾಗುತ್ತೆ ಎನ್ನುವ ಅರ್ಥ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾರಿಗೆ ಬುದ್ಧಿವಂತಿಕೆ ಜಾಣ್ಮೆ ಇದೆಯೋ ಅವರು ತಮ್ಮ ಪಾಲಿಗೆ ಬಂದಂತಹ ಕೆಲಸವನ್ನು ಮಾಡಿ ಜಯಶೀಲರಾಗ್ತಕ್ಕಂತಹ ಯೋಗ. ನಿಮ್ಮನ್ನು ನೀವು ಪರಿಪೂರ್ಣವಾಗಿ ನಿಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು, ಆಗ ಮಾತ್ರ ಸಾಧನೆಗೆ ಅವಕಾಶವಾಗತ್ತೆ. ವ್ಯವಹಾರದಲ್ಲಿ ತಪ್ಪು ನಿರ್ಧಾರಗಳಿಂದ ಹಿನ್ನಡೆಯನ್ನು ಅನುಭವಿಸ್ತೀರಿ. ಕಾನೂನಿನ ವಿಚಾರದಲ್ಲಿ ಜಯ ಸಿಕ್ಕತಕ್ಕಂತಹ ಸೂಚನೆಗಳಷ್ಟೇ ನಿಮ್ಮ ಪರವಾಗಿರುತ್ತೆ. ರಾಜಕೀಯ ವಿಚಾರದಲ್ಲಿ ಆಸಕ್ತಿ ಇರತಕ್ಕಂಥವರಿಗೆ, ರಾಜಕಾರಣಿಗಳಿಗೆ ಸ್ವಲ್ಪ ಸಂತೋಷದ ಸುದ್ದಿ ಇದೆ. ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ, ದೂರದ ದೇಶಕ್ಕೆ, ವಿದೇಶಕ್ಕೆ
ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಅಲ್ಲಿಗೆ ಹೋಗೋದಕ್ಕೆ ಅವಕಾಶಗಳಾಗತ್ತೆ. ಚಿಕ್ಕ ಮಕ್ಕಳಿಗೆ ಕಣ್ಣಿನ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು, ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಯಕ್ಕೆ ಅವಕಾಶಗಳಿದೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.